ಮುಂದಿನ ಬಾರಿ ಬೇಟೆಗೆ ಹೋಗುವಾಗ ನನ್ನನ್ನು ಕರೆದುಕೊಂಡು ಹೋಗಿ. ನಾನು ಹೋಯ್ತಾ ಇದ್ದಂಗೆ ಗುಯವಾಳಕ್ಕೆ ಹೋಯ್ತೀನಲ್ಲ. ಪರವಾಗಿಲ್ಲ, ನನ್ನನ್ನು ಸೇನಾಧಿಪತಿಯೊಂದಿಗೆ ಬಿಟ್ಟು ಹೋಗಿ. ಅದ್ವಾರ ಬಿಟ್ಟಿದೆ ಪೂರದು. ನಮ್ಮ ರಾಜ್ಯ ಸೇನಾಧಿಪತಿ ಯಾರು ಹೇಳು? ಇನ್ಯಾರು? ನಮ್ಮ ರಾಜ್ಯದ ಸೇನಾಧಿಪತಿ ನಿರಂಜನ್ ದೇಶಪಾಂಡೆ ಅವರು. ಗೆಸ್ ಮಹಾರಾಜ, ನಿಮಗೆ ನನ್ನ ಮೇಲೆ ಕಾಳಜಿಯೇ ಇಲ್ಲ. ಯಾವನ ಹೇಳಿ ಕಾಳಜಿ ಇಲ್ಲ ಅಂತ? ಹಗಲು ರಾತ್ರಿ ನಿನಗೋಸ್ಕರ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಏನೋ ಕರ್ಮ ಇವೊಂದು. ರಣರಂಗದಲ್ಲಿ ಯುದ್ಧ ಮಾಡುವಾಗಲೂ ಮಲಗುತ್ತಾನೆ, ಮನೆಯಲ್ಲಿ ಯುದ್ಧ ಮಾಡೋಕೆ ಶುರು ಮಾಡಿದಾಗಲೇ ಮಲಗುತ್ತಾನೆ. ಮಂತ್ರಿಗಳೇ, ನೀವೇನು ಚಿಂತಿಸುತ್ತಿದ್ದೀರಿ? ಇಂಥ ಅಧ್ವಾನಗಳು ಸೇರ್ಕೊಂಡು ನನಗೆ ಬರ್ತಾವಲ್ಲ ಗಂಟು ಅಂತ. ಕೆಲಸ ಮಾಡಿ, ನೀವು ಒಳಗೆ ಹೋಗಿರಿ, ಮಹಾರಾಜನ ಎಬ್ಬಿಸಿ ಕಳಿಸ್ತೀನಿ ನಾನು. ಗೆಸ್ಟ್ ಮಹಾರಾಜ, ಗೆಸ್ಟ್ ಮಹಾರಾಜ. ಯಾರು? ಎಡಳ ನೀನ್ ಯಾಂದಳಿ ತಗೊಂಬಂದು ಹಿಂಗ್ ಮಲಗಿರೋದೇನಾದ್ರೂ ಮಹಾರಾಜ ನೋಡಿದರೆ ನಿಮ್ಮನ್ನೆಲ್ಲ ಗಲ್ಲಿಗೇರಿಸಿ ನನಗೆ ಆಸ್ಥಾನದ ತೋಟವನ್ನು ಉಡುಗೊರೆಯಾಗಿ ಕೊಡುತ್ತಾರೆ. ಅಪ್ಪಿ ನಿಂಗೆ ತೋಟನೂ ಕೊಡಲ್ಲ, ಶಾವಿಗೆನೂ ಕೊಡಲ್ಲ. ಇಲ್ಲೋಡಿಲ್ಲ, ಇಲ್ಲಿದಾನಲ್ಲ ಇವನೇ ಮಹಾರಾಜ, ಎಬ್ಸು ಇವನ. ಗೆಸ್ಟ್ ಮಹಾರಾಜ, ಗೆಸ್ಟ್ ಮಹಾರಾಜ. ಶ್ರೀಕಾಂತ. ಅವ್ರು ಶ್ರೀಕಾಂತ್ ಅಲ್ಲ, ಪ್ರಾಣಕಾಂತ. ಎಲವ ಪ್ರಾಣಕಾಂತ. ಏನ್ ನಿಮ್ ಪ್ರಾಬ್ಲಮ್? ಮಹಾರಾಜ, ಇವನು ನಮ್ಮ ಆಸ್ಥಾನದಲ್ಲಿ ಹಣ್ಣಾದ 4 ಮಾವಿನ ಹಣ್ಣನ್ನು ಕದ್ದು ತಿಂದಿದ್ದಾನೆಲ್ಲ. ಹೊತ್ತು ತಂದಿದೀಯ ನಾಯಿ. ಈಗಿಂದೀಗಲೇ ಇವನನ್ನು ಕರೆದುಕೊಂಡು ಮಹಾಪ್ರಭು ಬೇಡ ಬೇಡ ಮಹಾಪ್ರಭು. ಏನಾದ್ರೂ ತೀರ್ಪು ಕೊಟ್ಬಿಟ್ಟು ಸಾಯ್ರಿ. ಸೈನಿಕರೇ, ಈ ಕೂಡಲೇ ಅವನನ್ನು ಗಲ್ಲಿಗೇರಿಸಿ ಅಂತೇಳಿ ತೀರ್ಪು ಕೊಡ್ತಿದ್ದಾರೆ, ಗಲ್ಲಿಗೇರಿಸಿ. ಆಗಬಹುದು ಮಂತ್ರಿಗಳು. ಮಹಾಮಂತ್ರಿ, ಮಹಾಪ್ರಭು, ಇಲ್ಲ ಹಣ್ಕದ್ದವನು ಅವನನ್ನು ಗಲ್ಲಿಗೇರಿಸಲು ಕಳಿಸಿದೆ. ಒಂದು ಹಣ್ಕದ್ದವ್ರಿ ಹೌದು. ಸಾಯಿಸ್ಬಿಡ್ತಿ. ಹಣ್ಕದ್ದವನಿಗೆ ಇಡೀ ತೋಟದಲ್ಲಿರೋ ಹಣ್ಣೆಲ್ಲ ಕೊಡು ಅಂತ ಹೇಳಿದ್ ನಾನು. ಇಲ್ಲಿ ನೋಡಿ, ಇನ್ನು ಮೇಲೆ ನಮ್ಮ ರಾಜ್ಯದಲ್ಲಿರುವ ಹಣ್ಣು ಆಗಲಿ, ಖಜಾನೆಯಲ್ಲಿರುವ ಹಣ್ಣಾಗಲಿ, ಈಗಿಂದೀಗಲೇ ಅವರು ಇಷ್ಟಪಟ್ಟ ಕೂಡಲೇ ಅವರಿಗೆ ಸಿಗಬೇಕು. ಇದು ನನ್ನ ಶಾಸನ. ಮಹಾರಾಜ, ನಾನು ಪ್ರತಿದಿನ ಸ್ನಾನಗೃಹಕ್ಕೆ ಹೋಗುವಾಗ ನನ್ನನ್ನು ಒಬ್ಬ ಹಿಂಬಾಲಿಸಿಕೊಂಡು ಬರುತ್ತಿದ್ದ. ಈತನೇ ಸಿಕ್ಕಿ ಬಿದ್ದಿದ್ದಾನೆ. ಕಲರ್ಸ್ ಕನ್ನಡದ ಕಲರ್ಫುಲ್ ಶೋಸ್ ಈಗ ವೂಟ್ ಆಪ್ ನಲ್ಲಿ.